ಅನ್ನದ ಹಿಂದೆ ರವಿ ಹಿಂದೆ ಬಂದು ಮೂಲಕ ಕಾಂಟ್ಯಾಕ್ಟ್ ಮಾಡಿ ದಯಮಾಡಿ ನಮಗೊಂದು ಸಭೆಯನ್ನು ಫಿಕ್ಸ್ ಮಾಡಬೇಕು ಸರ್. ಇದು ವ್ಯಾಪ್ತಿ ರಾಜ್ಯ ಸರ್ಕಾರದ ವ್ಯಾಪ್ತಿ ಅಲ್ಲದೇ ಇದ್ರೂ ಕೂಡ ತಾವು ಒಂದು ಫೆಸಿಲಿಟೇಟ್ ಮಾಡುವಂಥದಕ್ಕೆ ನಮಗೊಂದು ಸಭೆ ಮಾಡುವಂಥದಕ್ಕೆ ಸಭೆ ಮಾಡಬೇಕು. ನೀವು ನಾವು ನಮ್ಮ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ಕೆಲಸವನ್ನು ಮಾಡ್ತೀವಿ ಅಂತ ಡಿ ಸಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರ ಪಾಪ ನೆಕ್ಸ್ಟ್ ಫ್ರೈಡೇ ಕೊಟ್ಟಿದ್ರು. ಫ್ರೈಡೇವರೆಗೂ ಆಗಲ್ಲ ಸರ್, ದಯಮಾಡಿ ನಮಗೆ ತುರ್ತಾಗಿ ಮಾಡಿಕೊಡ್ಬೇಕು ಅಂತಂದರೆ ಮಂಡೇ ಇವತ್ತು 10ವರೆಗೆ ಫಿಕ್ಸ್ ಮಾಡಿ ಪಾಪ ಎಲ್ಲರನ್ನೂ ಕರೆಯುವಂಥ ಕೆಲಸವನ್ನು ಡಿ ಸಿ ಅವರು ಮಾಡಿದ್ದಾರೆ. ಇದಲ್ಲದೆ ಲಾಸ್ಟ್ 11ನೇ ತಿಂಗಳಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಮೆಮೊರಂಡಮ್ ಕೊಟ್ಟು ಅವಾಗಲೂ ಕೂಡ ನಾವು ಭೇಟಿ ಮಾಡಿದ್ದೆ 2 ಟೊಬ್ಯಾಕೋ ಮಂಡಳಿಗೆ. ಕೆಲವು ಸಮಸ್ಯೆಗಳ ಲಿಸ್ಟ್ ಮಾಡಿ ಮುಖ್ಯಮಂತ್ರಿಗಳನ್ನು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದ್ರು ಟೊಬ್ಯಾಕೋ ಬೋರ್ಡ್ MDಗೆ. ನಿಮ್ಮ ಕಾಪಿ ನಿಮಗೂ ಕಳಿಸ್ಕೊಟ್ಟಿದ್ದೀನಿ ಮಾರಣ್ಣ ಅವರೇ. ಅದ್ರ ಬೇಸಿಸ್ ಮೇಲೆ ಒಂದು 3-4 ದಿವಸ ಏನು 290 ರೂಪಾಯಿ ಇದ್ದಿದ್ದು 320ವರೆಗೂ ಬಂತು. ಪ್ರಜಾವಾಣಿ ಪೇಪರಲ್ಲಿ, ವಿಜಯ ಕರ್ನಾಟಕ ಎಲ್ಲ ಪೇಪರ್ಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಕ್ಷೇತ್ರಕ್ಕೆ ಕಾಣ್ತಾ ಇದೆ ಅನ್ನುವಂಥದ್ದು ನಾವು ಕಂಡ್ವಿ. ಅದಾದ್ಮೇಲೆ ಒಂದು ವಾರ ಆದಮೇಲೆ ಮತ್ತೆ ಹೊರಟೋಯ್ತು. ಇವರೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 31 ಡಿಸೆಂಬರ್ 2025 ಅಲ್ಲಿ ಇವರು ಒಂದು ಕಾಂಪೆನ್ಸೇಷನ್ ಸೆಸ್ ಅಂತ ಹಿಂದೆ ಏನು ವಿಧಿಸ್ತಾ ಇದ್ರು ಅದನ್ನ ಕಿತ್ತಾಕಿ ಎಕ್ಸೈಸ್ ಡ್ಯೂಟಿ ಅಂತ ಹಾಕುವಂಥ ಕೆಲಸವನ್ನು ಮಾಡಿದ್ರು. 18% ಎಕ್ಸೈಸ್ ಡ್ಯೂಟಿ. ಇಲ್ಲೂ ಸೀತಾರಾಮನ್ ಭೇಟಿ ಮಾಡಿ ಪ್ರತಿಭಟನೆ ಮಾಡಿದಾಗ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. 18% ಸೆಂಟ್ರಲ್ ಎಕ್ಸೈಸ್ ಏನಿತ್ತು ಅದನ್ನು ವಿ ಆರ್ ವಿಡ್ರಾನ್ ಅಂತ ಅದು ಮುಂದಿನ ದಿನಗಳಲ್ಲಿ ಹಾಕ್ಲೂಬಹುದು, ಗೊತ್ತಿಲ್ಲ. 40% 28% ಇದ್ದು 40% GST ಹಾಕುವಂಥ ಕೆಲಸವನ್ನು ಮಾಡೋದು, ಅದು ಗ್ರಾಹಕರ ಮೇಲೆ ಬೀಳುವಂಥದ್ದು. ಇವರು 18% ಎಕ್ಸೈಸ್ ಡ್ಯೂಟಿ ಹಾಕುವಂಥದ್ದು ಹೊರಟಿದ್ದು ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ ಮೇಲೆ, ಸೊಪ್ಪು ಮೇಲೆ ನೀವು ಎಕ್ಸೈಸ್ ಡ್ಯೂಟಿನ ಯಾಕೆ ಹಾಕ್ತಾ ಇದ್ರಿ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದು ಆಮೇಲೆ ಮಾತಾಡೋಣ. ಬಹಳ ಪ್ರಮುಖವಾಗಿ ಅದಾದ್ಮೇಲೆ ಅಲ್ಲೇನೆ ನೆಕ್ಸ್ಟ್ ಹುಣಸೂರಿಗೆ ಬಂದು 20ನೇ ತಾರೀಕು 20 ತಾರೀಕು ಹುಣಸೂರಲ್ಲಿ ನಾನು ಮಂಜಣ್ಣವರು ಹೋಗಿ ಒಂದು ಭೇಟಿ ಮಾಡಿ ಸುಮಾರು ಅಲ್ಲೇ ಮುಖ್ಯಮಂತ್ರಿಗಳ ಹತ್ರ ಫೋನ್ ಮೂಲಕ ಮಾತಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ, ಅದಕ್ಕೆ ಯಾವುದು ರೆಸ್ಪಾಂಡ್ ಮಾಡುತ್ತಲ್ಲ ನಮ್ಮ ವ್ಯಾಪ್ತಿನಲ್ಲಿ ಬರೋದಿಲ್ಲಪ್ಪ, ಏನು ಮಾಡೋದು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಅವ್ರು ಮಂಜಣ್ಣವರು ಮತ್ತೆ ಹೇಳೋದು, ಇಲ್ಲ ಸರ್ ಇದು ನೀವು ದಯಮಾಡಿ ಏನಾದರೂ ಮಾಡಿ ಪೀಯೂಷ್ ಗೋಯಲ್ ಅಂತ ಖುದ್ದಾಗಿ ಭೇಟಿ ಮಾಡೋಕ್ಕಂದ್ರೂ ಅಟ್ಲೀಸ್ಟ್ ಫೋನಲ್ಲಿ ಮಾತಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅದಕ್ಕೆ ಒಪ್ಕೊಂಡ್ರು. ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಫೋನಲ್ಲಿ ಪೀಯೂಷ್ ಗೋಯಲ್ ಹತ್ರ ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅನ್ನುವಂಥ ನಮಗೆ ನಂಬಿಕೆ ಇದೆ. ಮಾತಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲಿ ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಅವರ ಆಪಾದನೆ, ಮಾನ್ಯ ರೈತರುಗಳ ಆಪಾದನೆ ಏನು ಅಂತಂದ್ರೆ, ಏನು ಫ್ಲೂ ಕ್ಯೂರ್ಡ್ ವರ್ಜಿನಿಯಾ FCV ನಮ್ಮ ಸ್ನೇಹಿತರು ಅವ್ರ ಫಾರಿನ್ಗೆಲ್ಲರಿಗೆ ಅಧ್ಯಯನ ಮಾಡಿರೋ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ಆಂಧ್ರದಲ್ಲಿ 472 ರೂಪಾಯಿಗೆ 1 kg ಮಾರಾಟ ಆಗಿದೆ. ಅಪ್ ಟು 472 rupees per kg ಇಟ್ ವಾಸ್ ಸೋಲ್ಡ್ ದೇರ್ ಇನ್ ಆಂಧ್ರ ಮಾರ್ಕೆಟ್. ಅದೇ ಸೊಪ್ಪು ನಾವು ಬೆಳೆಯೋದು ನಂಬರ್ 1 ಸೊಪ್ಪು ಬೆಳೀತಾ ಇರುವಂಥದ್ದು ಕರ್ನಾಟಕದಲ್ಲಿ, ಅದ್ರಲ್ಲಿ ಬಹಳ ಪ್ರಮುಖವಾಗಿ ಪ್ರಿಯಾಪಟ್ಟಣ, ಹುಣಸೂರು, HD ಕೋಟೆ ಭಾಗದಲ್ಲಿ. ಅವರು ಬಹಳ ಪೇಷನ್ಸ್ ನೀವು ಟೆಸ್ಟ್ ಮಾಡ್ತಾ ಇದ್ದೀರಿ. ಅವ್ರ ತಾಳ್ಮೆನ ನೀವು ನಿರಂತರವಾಗಿ ಪರೀಕ್ಷೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇನೆ. ಟೊಬ್ಯಾಕೋ ಬೋರ್ಡ್ ಜವಾಬ್ದಾರಿ ನೀವು ಟ್ಯಾಕ್ಸ್ ಹಾಕೋಕೆ ಮುಂಚೆ ನೀವು ಮಾರ್ಕೆಟಲ್ಲಿ ಒಳ್ಳೆ ಅವರೇಜ್ ಟ್ಯಾಕ್ಸ್ ಹಾಕಿದ ಮೇಲೆ ಕಡಿಮೆ ಮಾಡಿ, ಆಮೇಲೆ ಪರ್ಚೇಸಿಂಗ್ ಇದನ್ನು ಕಡಿಮೆ ಮಾಡಿ. ಈಗ ನೀವೇ ಜವಾಬ್ದಾರಿ ತಾನೇ ಇರ್ತೀವಿ. ನೀವು ಮಾರ್ಕೆಟಲ್ಲಿ ನಿಮ್ಮದೇ 49% 50% ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೀರಿಯಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಅಂತ ನೀವು ಕಡಿಮೆ ಮಾಡಿದ್ದೀರಿ, ರೇಟ್ ಕಡಿಮೆ ಮಾಡಿದ್ದೀರಿ, ಏನೋ ಅದಕ್ಕೆ ಈಗ ನೀವು ಜವಾಬ್ದಾರಲ್ವಾ? ಅಲ್ಲರಿ ಈಗ ನೀವು 15 ದಿವಸ ಆಗಿರೋದ್ರಿ ಅವರು ಬಡ್ಜೆಟ್ ಮಂಡನೆ ಮಾಡಿ ಆದಷ್ಟು ಬೇಗ ಎಲ್ಲ ರೇಟ್ ಕಡಿಮೆ ಆಗೋಯ್ತು, ಕಂಪ್ನಿಗಳು ಮುಚ್ಚಾಕ್ಬಿಟ್ರು, ಫ್ಯಾಕ್ಟ್ರಿಗಳು ಮುಚ್ಚಾಕ್ಬಿಟ್ರು ಅಂತ ಕಾರಣ ಹೇಳ್ತಿದ್ರು. ಏನಿದೆ ಅರ್ಥ?
ಬಜೆಟ್ ಮಂಡನೆ ಅಧ್ಯಕ್ಷನೇ ಸರ್ ಈಗ ಸರ್ ಒಂದು ಸರ್ ಅಲ್ಲ ಸರ್ ದಯಮಾಡಿ ಒಂದು ನಿಮ್ಗೆ ಇದು ಈ ಫಿಕ್ಸ್ ಮಾಡಕ್ಕೆ ಅಧಿಕಾರ ನಿಮ್ಗೆ ಇದೆಯೋ ಇಲ್ಲ ನಿಮ್ ಮೇಲ್ಪಟ್ಟವ್ರಿಗೆ ಇದೆಯಾ ಅಷ್ಟೇ ಆಯ್ತು, ಯಾವ ವಾಪಸ್ ಬರೋದು ಈಗ ಗುಂಟೂರು ಮಾತಾಡ್ಕೊಂಡು ಯಾವ ವಾಪಸ್ ಬರ್ತೀರಾ ಯಾವಾಗ ಯಾವ ವಾಪಸ್ ಬರ್ತೀರಾ ಸರ್ 1 ಗಂಟೆ ಮಾರ್ಕೆಟ್ ನಡೆಯದೇ ಬೇಡಿ ಆಯ್ತಪ್ಪ ನೀವು ಗುಂಟೂರು ಹತ್ರ ಮಾತಾಡ್ಕೊಂಡು ಯಾವ ವಾಪಸ್ ಬರ್ತೀರಾ ಕನ್ಸೆಷನ್ ಏನಂದ್ರೆ ಮೀಟಿಂಗ್ ಶುಡ್ ಹ್ಯಾಪನ್ ಇನ್ ಗುಂಟೂರು ಸರ್ ಗುಂಟೂರಲ್ಲಿ ಆದ್ರೆ ಕ್ಲಾರಿಟಿ ಬರುತ್ತೆ ಇವ್ರು ಯಾಕೆ ಅಲ್ಲಿಗೆ ಹೋಗ್ತಾರೆ ನೀವು ಮೀಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ನಿಮ್ಮವ್ರನ್ನ ಇಲ್ಲಿ ಬಂದು ಭೇಟಿಯಾಗಿ ಇಲ್ಲಿ ಬಂದು ಮೀಟಿಂಗ್ ಮಾಡಕ್ ಹೇಳ್ಬೇಕು ಅವರು ಫ್ಯಾಕ್ಟ್ರಿ ಇರೋದು ಇಲ್ಲೇ ಇದೆ. ಗೋಡನ್ ಸೀಸ್ ಮಾಡಿ ಸರ್ ದಯಮಾಡಿ ಸೀಸ್ ಮಾಡಿ. ಆಯ್ತು, ಇವ್ರು ಗೋಡನ್ನ ಸೀಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಇಸ್ ದಟ್ ಈಗ ಒಂದು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅವರು ಇದಕ್ಕೆ ಅವ್ರು ನಮ್ಮ ಮಾತು ಕೇಳಲ್ಲ ಕಡಿವಾಣ ಹಾಕಿ ಆಮೇಲೆ ನೀವು ಇಡಿ ಹಂತದಲ್ಲಿ ನಾಳೆನೇ ಒಂದು ಮೀಟಿಂಗ್ ಮಾಡ್ತೀರಲ್ಲ, ಇಡಿ ಹಂತದಲ್ಲಿ ಮೀಟಿಂಗ್ ಮಾಡಿ ಇಡಿ ಹಂತದಲ್ಲಿ ಮೀಟಿಂಗ್ ನಾಳೆನೇ ಒಂದು ಶೆಡ್ಯೂಲ್ ಮಾಡಿಸಿ ಡೈರೆಕ್ಟರ್ ಎಲ್ಲರ ಅಧ್ಯಕ್ಷತೆಯಲ್ಲಿ ಮೈಸೂರಲ್ಲಿ ಸ್ವಲ್ಪ ಲಾ ಅಂಡ್ ಆರ್ಡರ್ ಇಶ್ಯೂ ಆಗ್ತಾ ಇದೆ. ಇದೆಲ್ಲ ಈಗ ನೀವು ಪ್ರಾಮಿಸ್ ಮಾಡಿರೋದು ಪ್ರಾಮಿಸ್ ಅಕಾರ್ಡಿಂಗ್ಲಿ ನಾಳೆನೇ ಒಂದು ಮೀಟಿಂಗ್ ಮಾಡಿಸಿ. ನೋಡ್ರೆ BTC ಅವರು ಬೇರೆ ಯಾವ ನೀವು ಇಮಿಡಿಯೇಟ್ ಆಗಿ ಒಂದು ತೀರ್ಮಾನ ತಗೊಂಡು ಬರದೇ ಇದ್ರೆ ನಾವು ನಿಮ್ ಗೋಡನ್ಸ್ ಎಲ್ಲ ಸೀಸ್ ಮಾಡಿಸ್ತೀವಿ. ಸರ್ ಒಂದು FIR ಬುಕ್ ಮಾಡ್ತೀನಿ ಒಂದು FIR ಮಾಡಿ ಏನ್ ಮಾಡಿ ಗೋಡನ್ ಸೀಸ್ ಮಾಡಿ DC ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಆಮೇಲೆ ಅವರೇ ಬರ್ತಾರೆ. ಅಷ್ಟೇ, ಬೇರೆ ದಾರಿ ಇಲ್ಲ. ಸಾಯಂಕಾಲ ಮಾತಾಡ್ತೀನಿ Come back to me by tomorrow evening. ಸಾಯಂಕಾಲ ಮತ್ತೆ ಅದನ್ನೇ ಉಡಾಫೆ ಮಾತಾಡಬೇಡಿ. ನಾಳೆ ಬೆಳಿಗ್ಗೆ ರೈತ ಮುಖಂಡರಾದ ಉಡಾಫೆ ಮಾತಾಡಬೇಡಿ. ಏನ್ ಮತ್ತೆ ರೈತ ತಗೊಂಡು ಗುಂಟೂರು ಹೋಗ್ಬೇಕಂದ್ರೆ ಸಭೆ ಮಾಡಕ್ಕೆ ನಿಮ್ಮ ಅಧಿಕಾರಿಗಳನ್ನ ಇಲ್ಲಿ ಗಮನಿಸಿ ಹೇಳ್ಬೇಕು. ಆಮೇಲೆ DC ಅವ್ರು ಏನ್ ಹೇಳಿದ್ರು ಅರ್ಥ ಆಯ್ತಾ? ಮಾತಾಡ್ಕೊಂಡು ಎರಡು ಗಂಟೆಯಿಂದ ಚರ್ಚೆ ಮಾಡಿ ನಾವು ಪೇಜ್